ಹಸ್ತವ್ರಿಗೆ ಅನ್ನ ಹಾಕೋದಷ್ಟು ಸುಲಭದಲ್ಲ. ಇವತ್ತು ಆಗ್ತಾ ಇದ್ದೀರಲ್ಲ, ಗ್ರೇಟು ಮೇಡಮ್. ಅದಾಗೆಲ್ಲ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀನಿ. ಬಂದು ಊಟ ಮಾಡ್ಕೊಂಡು ಒಳ್ಳೆ ಸೇವೆ ಇದು. ಎಲ್ಲ ಹೊಸದವರಿಗೆ ಅನ್ನ ಇಲ್ಲಿ ಕೊಡ್ತಾ ಇದ್ದೀರಾ, ಅದಕ್ಕೆ ನಾನು If given an opportunity, I would love to, work with Akshaya Foundation. ಹಸಿದವರಿಗೆ ಅನ್ನ ನೀಡುವುದು ಇವರ ಹವ್ಯಾಸ ಅಲ್ಲ, ಇದು ಇವರ ಧರ್ಮ. ಮೈಸೂರಿನ ಬೀದಿಗಳಲ್ಲಿ ಪ್ರತಿದಿನ ಮಾನವೀಯತೆಯನ್ನು ಹಂಚುತ್ತಾ ಇರುವ ಒಬ್ಬ ಹೃದಯವಂತನ ಕಥೆಯನ್ನು ತಿಳ್ಕೊಳ್ಳೋಣ. ಇವತ್ತು ನಮ್ಮೊಂದಿಗಿದ್ದಾರೆ ಅಕ್ಷಯ ಆಹಾರ ಫೌಂಡೇಶನ್ ಅವರ ಸಂಸ್ಥಾಪಕರಾದ ಶ್ರೀ ರಾಜೇಂದ್ರ ಅವರು. ನಮಸ್ತೆ ಸರ್. ನಮಸ್ತೆ. ಏನಿದು ಅಕ್ಷಯ ಫೌಂಡೇಶನ್, ಇದರ ಉದ್ದೇಶ ಏನು? ಮೇಡಮ್, ಇದು ಅಕ್ಷಯ ಆಹಾರ ಫೌಂಡೇಶನ್. ಇದು ಒಂದು ಕಳೆದ 14 ವರ್ಷದ ನಮ್ಮ ಸಮಾಜಮುಖಿ ಕೆಲಸ. ಇದೇನಪ್ಪ ಅಂತ ಹೇಳಿದರೆ, ಯಾವುದೇ ಸಭೆ ಸಮಾರಂಭದಲ್ಲಿ ಹೆಚ್ಚಾಗಿರೋ ಆಹಾರಗಳು ಇದೆ ಅಂತ ಹೇಳಿದರೆ ಅದನ್ನು ನಾವು ಕಲೆಕ್ಟ್ ಮಾಡಿ ಯಾರು ನಿರ್ಗತಿಕರು, ನಿರ್ವಸಿಕರು, ನಿರಾಶ್ರಿತರು, ಯಾರು ಹಸಿವಿನಲ್ಲಿ ಇದ್ದಾರೆ ಅವ್ರಿಗೆ ನಾವು ಹೊಟ್ಟೆ ತುಂಬಿಸ್ಕೊಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಇದಕ್ಕೆ ಅಕ್ಷಯ ಆಹಾರ ಜೋಳಿಗೆ ಅಂತೇಳಿ ಒಂದು ಹೆಸರಿಟ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತೀವಿ? ಇದು ಕಳೆದ 14 ವರ್ಷಗಳು ಮೇಡಮ್. 2012 ನವಂಬರ್ ನಲ್ಲಿ ಸ್ಟಾರ್ಟ್ ಆಗಿದ್ದಿದ್ದು. ಇದು ಆ್ಯಕ್ಚುಲಿ ಅಕ್ಟೋಬರ್ 27 ಅಲ್ಲಿ ಸ್ಟಾರ್ಟ್ ಆಗಿದ್ದಂತಹ ಒಂದು ಕಾರ್ಯಕ್ರಮ. ಅಂದಿನಿಂದ ಇಂದಿನವರೆಗೂ ನಾಗಾಲೋಟದಲ್ಲಿ ಸುಲಲಿತವಾಗಿ ಹೋಗ್ತಾ ಇದೆ ಮೇಡಮ್. ಇದು ಮೈಸೂರಲ್ಲಿನ ಬೇರೆ ಎಲ್ಲಾದರೂ? ಆ್ಯಕ್ಚುಲಿ ಈಗ ಸದ್ಯಕ್ಕೆ ನಮ್ಮದು ಮೈಸೂರಿನಲ್ಲಿದೆ. ನಮ್ಮ ಆ್ಯಕ್ಚುಲಿ ತುಂಬ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ತುಂಬ ಆಸೆಗಳಿದೆ. ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ನಮಗೆ ಹಲವಾರು ರೀತಿಯಾದಂತಹ ನೂರಾರು ಕರೆಗಳಂತ ಹೇಳಲ್ಲ, 14 ವರ್ಷಗಳಿಂದ ಸಾವಿರಾರು ಕರೆಗಳು ಬಂದಿದೆ, ಮಾಡ್ತೀನಿ ಮಾಡುವ ಅಂಥೇಳಿ. ಇನ್ನೂ ಕೂಡ ಅಲ್ಲಿ ನನ್ನ ಒಂದು ಅವೇರ್ನೆಸ್ಸಿಂದ ಹಾಗೆ ಅಕ್ಷಯ ಆಹಾರ ಜೋಳಿಗೆ ಅಂತ ಹೇಳಿ ಎಲ್ಲೂ ಕೂಡ ಆಗಿಲ್ಲ. ಹಾಗೆ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಅದು ಇಲ್ಲಿರ್ತಕ್ಕಂಥ ಸಮಾಜಮುಖಿ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಹೃದಯವಂತರು ಅಲ್ಲಿ ಕಲೆಕ್ಟ್ ಮಾಡಿ ಅಲ್ಲಲ್ಲೇ ಕೊಡುವಂಥ ಒಂದು ಅವೇರ್ನೆಸ್ಸನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಮೇಡಮ್. ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಇದೆ ಇದು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಪ್ರೇರಣೆ ಹೇಗೆ ದೊರಕಿದ್ದು ಮೇಡಮ್? ಈ ಪ್ರೇರಣೆ ಈಗಾಗಲೇ ನಾನು ತುಂಬ ಕಡೆ ಎಲ್ಲ ಮೀಡಿಯಾಗಳಲ್ಲಿ ಅಲ್ಲಿ ತುಂಬ ಹೇಳ್ಕೊಂಡಿದ್ದೀನಿ. ಇದು ಪ್ರೇರಣೆ ಏನಪ್ಪ ಅಂತ ಹೇಳಿದ್ರೆ, ನಾನು ಒಬ್ಬ ಹಳ್ಳಿಯಿಂದ ಬಂದಂಥವನು, ಒಬ್ಬ ಕೃಷಿಕ ಕುಟುಂಬದಿಂದ ಬಂದಂಥವನು. ನಮ್ಮ ತಂದೆಯೂ ಕೂಡ ಕೃಷಿಕರು. ನಾನು ಒಂದು ಅರ್ಥಶಾಸ್ತ್ರದಲ್ಲಿ ಒಂದು ಮಾಸ್ಟರ್ ಆಫ್ ಫಿಲಾಸಫಿ, ಡಾಕ್ಟರೇಟ್ ಮಾಡಿದಂಥವನು. ಈ ಆಹಾರ, ಅನ್ನ, ರೈತ ಬೆಳೆದಂಥ ಆಹಾರ ಪದಾರ್ಥಗಳು ಕಸದ ಬುಟ್ಟಿಗೆ ಸೇರ್ತಾ ಇರೋದು ಒಂದು ಕಡೆ. ಒಂದು ದೇಶದ ಸಂಪತ್ತು, ಇದು ರಾಷ್ಟ್ರದ ಸಂಪತ್ತು. ಇದು ಹಲವಾರು ರೀತಿಯಲ್ಲಿ ಇದು ಒಂದು ಕಡೆ ಪೋಲಾಗ್ತಾ ಇದೆ. ಇದನ್ನು ಮನಗಂಟಂತ ನಾನು ಆ ದಿನ ಎಲ್ಲೋ ಒಂದು ಕಲ್ಯಾಣ ಮಂಟಪಕ್ಕೆ ನಾನು ಹೋದಾಗ ಒಂದು ಕಡೆ ಹೆಚ್ಚಾದ ಆಹಾರ ಇರೋದನ್ನ ಒಂದು ಕಡೆ ನೋಡಿದೆ. ಇನ್ನೊಂದು ಕಡೆ ಆ ಒಂದು ಹೆಚ್ಚಾದ ಆಹಾರನ ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಎಕ್ಕಿ ತಿಂತಾ ಇರೋ ದೃಶ್ಯನ ನಾನು ನೋಡಿದೆ. ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು, ನಾನು ಕೂಡ ತುಂಬ ಕಷ್ಟದಲ್ಲಿ ಓದ್ಕೊಂಡು ಬೆಳ್ಕೊಂಡು ಹಳ್ಳಿಯಿಂದ ಸಿಟಿಗೆ ಬಂದಂಥವನು. ನಾನು ಸಿಟಿಗೆ ಬಂದಿರೋದು ಕೂಡ ಏನಾದರೂ ಒಂದು ರೀತಿಯಾದಂತಹ ನನ್ನ ಲೈಫ್ನ ಸ್ಟೇಬಲ್ ಮಾಡ್ಕೊಬೇಕು, ನನ್ನ ಲೈಫ್ನ ಸಸ್ಟೈನ್ ಮಾಡ್ಕೋಬೇಕು ಅಂತೇಳಿ ಬಂದಂಥವನು. ಆ ಸಂದರ್ಭದಲ್ಲಿ ಆ ಒಂದು ದಿನ ನನ್ನ ನೋಡಿದಂತಹ ವಿಚಾರ ಏನಿತ್ತು, ಅದಕ್ಕೆ ಅನ್ನಿಸ್ತು, ಈ ಕಸದ ಬುಟ್ಟಿಲಿ ಆ ಮಕ್ಕಳು ಎಕ್ಕಿ ತಿಂತಾ ಇರೋದನ್ನ ನಾನು ಅದನ್ನು ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಟ್ಟರು ಕೂಡ ತಿಂತಾರಲ್ವಾ ಅನ್ನೋದು ಆ ದಿನ ನನಗೆ ಮನಸ್ಸಿಗೆ ಬಂತು. ಅಂದಿನದಿಂದ ಇಂದಿನವರೆಗೂ ಕೂಡ ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮನೆಯವರಿಂದ ಸಹಕಾರ ದೊರಕುತ್ತಾ? ಹೌದು, ಖಂಡಿತ. ಆ್ಯಕ್ಚುಲಿ ನಾನು ಒಂದು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತೀನಿ. ನನ್ನ ಶ್ರೀಮತಿನೂ ಕೂಡ, ಅವಳು ಕೂಡ ಹೈಲಿ ಎಜುಕೇಟೆಡ್, ಅವಳು ಮಾಸ್ಟರ್ಸ್ ಎಲ್ಲ ಅವಳು ಮಾಡ್ಕೊಂಡಿದ್ದಾಳೆ. ಅವಳು ಕೂಡ ಒಂದು ಕಡೆ ಕೆಲಸ ಕೂಡ ಮಾಡ್ತಾ ಇದ್ಲು ಆ ದಿನದಲ್ಲಿ. ಆಗ ನಮಗೆ ಅನ್ನಿಸ್ತು, ಒಂದು ಕಡೆ ಈ ಒಂದು ಕೆಲಸ ಮಾಡೋಕ್ಕೆ ಹೊರಡೋಣ ಅಂತೇಳ್ಬಿಟ್ಟು ಪ್ರೇರೇಪಣೆ ಮಾಡ್ಕೊಂಡಿದ್ದೀವಿ. ಇಬ್ಬರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಇದನ್ನು ಮಾಡೋಕ್ಕಾಗುತ್ತಾ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಮತ್ತೊಂದು ಕಡೆ ಅನಿಸ್ತಾ ಇತ್ತು, ಜೀವನದಲ್ಲಿ ಏನೂ ಇಲ್ಲ, ನಾವು ತಂದಿರೋದೇನೂ ಇಲ್ಲ, ಎಲ್ಲ ಅವನು ಕೊಟ್ಟಿರ್ತಕ್ಕಂಥದ್ದು. ಸಮಾಜ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವೇನು ಸಮಾಜಕ್ಕೆ ಕೊಡ್ಬೋದು ಅನ್ನೋದು, ನಾನು ಒಬ್ಬ ಅರ್ಥಶಾಸ್ತ್ರದ ಒಂದು ವಿದ್ಯಾರ್ಥಿ ದೆಸೆಯಿಂದ ಬಂದಂಥವನು. ಆಗ ಅನ್ನಿಸ್ತು, ನಾವು ಡಿಸೈಡ್ ಮಾಡಿಕೊಂಡ್ವಿ, ಒಬ್ಬರು ಕೆಲಸಕ್ಕೆ ಹೋಗೋದು, ಒಬ್ಬರು ಈ ಥರ ಒಂದು ಕೆಲಸ ಮಾಡೋದು ಅಂಥೇಳಿ ಆ ದಿನದಿಂದನೇ ಡಿಸೈಡ್ ಮಾಡಿ
ನನ್ನ ಶ್ರೀಮತಿಯಿಂದನೇ, ಅವಳ ಒಂದು ಪ್ರೋತ್ಸಾಹದಿಂದನೇ ನನ್ನ ಕುಟುಂಬ, ನನ್ನ ತಾಯಿ, ಪ್ರತಿಯೊಬ್ಬರು ಇನ್ಕ್ಲೂಡ್ ನಾನು ಹೇಳ್ಬೇಕಂದ್ರೆ ನನ್ನ ಮಕ್ಕಳು ಸಹ, ನಾನು ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದಾಗ ನನ್ನ ಮಕ್ಕಳು, ಇಬ್ಬರು ಮಕ್ಕಳು, ಚಿಕ್ಕ ಮಕ್ಕಳು, ರೈಲ್ವೆ ಸ್ಟೇಷನ್ನಲ್ಲಿ ನಾನು ಊಟ ಕೊಡ್ತಾ ಇದ್ದೀನಿ ಅಂತ ಅಂದಾಗ ಅವ್ರನ್ನ ಮರ್ತೇ ಬಿಡ್ತಿದ್ದೆ ನಾನು. ಯಾವ ಮಕ್ಕಳು ಅಂತ ಹೇಳಿದಾಗ ಆಗ ನೆನಪಾಗ್ತಾ ಇತ್ತು, ನನ್ನ ಮಕ್ಕಳು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಅಂದಿನಿಂದ ಇಂದಿನವರೆಗೂ ಶ್ರೀಮತಿ, ಮಕ್ಕಳು, ಕುಟುಂಬ ಮತ್ತು ಸಾರ್ವಜನಿಕರು, ಪ್ರತಿಯೊಬ್ಬ ಮೈಸೂರಿಯನ್ನು ಕೂಡ ನನಗೆ ನಾಗಾಲೋಟದಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಎಂದಿಗೂ ಕೂಡ ಯಾರನ್ನೂ ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಸಮಾಜದ ಕೆಲಸನ ಮಾಡಬೇಕಂತೇಳಿ ಹಸಿದು ಒಂದು ಕಡೆ ಆಹಾರ ಹೆಚ್ಚಾಗಿ ಇರೋದು, ಇನ್ನೊಂದು ಕಡೆ ಹಸಿದವರಿಗೆ ಇದನ್ನು ತಲುಪಿಸ್ಬೇಕು ಅಂತ ಹೇಳಿ ಈ ಒಂದು ಅವರ ಒಂದು ಶ್ರೀಮತಿ ಅವರ ಎಲ್ಲ ಪ್ರೇರೇಪಣೆಯ ಮೇರೆಗೆ ಈ ಒಂದು ಕೆಲಸನ ಮಾಡ್ತಾಯಿದ್ದೀನಿ ಮೇಡಮ್. ಸರ್, ಇಂಥ ಒಂದು ಸಮಾಜಮುಖಿ ಕೆಲಸವನ್ನು ಶುರು ಮಾಡೋದು ಸುಲಭ, ಆದರೆ ಅದನ್ನು ನಡೆಸ್ಕೊಂಡು ಕಂಟಿನ್ಯೂಸ್ ಹೋಗೋದಕ್ಕೆ ತುಂಬ ಚಾಲೆಂಜಸ್ ಇರುತ್ತೆ. ನೀವು ಫೇಸ್ ಮಾಡುವಂಥ ಚಾಲೆಂಜಸ್ ಈ ವಿಷಯದಲ್ಲಿ ಏನೇನಿರ್ಬೋದು? ಆ್ಯಕ್ಚುಲಿ ನಾನು ಈ ಒಂದು ಚಾಲೆಂಜಸ್ನ ಸ್ಟಾರ್ಟ್ ಮಾಡಿದಾಗ ತುಂಬ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಕೆಲವು ನನ್ನಲ್ಲಿರ್ತಕ್ಕಂಥ ಸ್ನೇಹಿತರಾಗ್ಬೋದು, ಪ್ರತಿಯೊಬ್ಬರು ಕೂಡ ಈ ಚಾಲೆಂಜಸ್ಸು ತುಂಬ ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟೆ ಫಸ್ಟು ನನಗೆ ಹೇಳಿದ್ದು. ನಾನು ಇವ್ರು ಡಿಫಿಕಲ್ಟ್ ಅಂತ ಹೇಳ್ತವ್ರಲ್ಲ, ಏನಿರ್ಬೋದು ಅಂತ ಕೇಳಿ ಒಂದು ಕಡೆ ಇದೆಷ್ಟೇ ಡಿಫಿಕಲ್ಟ್ ಆದರೂ ಪರವಾಗಿಲ್ಲ, ದೇಶಕ್ಕೋಸ್ಕರ ಒಂದು ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ನಾನು ಆ ದಿನದಿಂದ ಎಷ್ಟೇ ಚಾಲೆಂಜ್, ನೋವುಗಳು ತುಂಬ ಬಂದಿದೆ ನನಗೆ, ಹೇಳಲಿಕ್ಕೆ ಆಗಲ್ಲ ಆ ಒಂದು ನನ್ನ ನೋವುಗಳು ಚಾಲೆಂಜಸ್ಸು ನೋಡೋದಕ್ಕಿಂತ ಹಸಿವಿನಿಂದ ಬಂದು ಆಹಾರ ಇಲ್ಲದೇ ತುಂಬ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲ್ಲು ಅಲ್ಲಲ್ಲಿ ಪ್ರತಿದಿನ ನೋಡ್ತಾ ಇರುವಾಗ ಅವ್ರಿಗೆ ಆಹಾರನ ನಾನು ಪ್ರತಿದಿನ ಕೊಡ್ತಾ ಇರುವಾಗ ಆ ಚಾಲೆಂಜಸ್ ಎಲ್ಲ ಏನೇನು ಕಷ್ಟ ಅಂತ ಅನ್ನಿಸ್ತು, ಅದು ಸುಖಮಯವಾಗಿ ಹೊರಡ್ತು ನನಗೆ. ಅದರಿಂದ ಈ ಒಂದು ಹಾದಿನ ನಾನು ಯಾವಾಗಲೂ ಕೂಡ ಹೆಚ್ಚಿನ ರೀತಿಯಾದಂತಹ ಖುಷಿಯಿಂದನೇ ಆ ದಿನದಿಂದ ಈ ದಿನದವರೆಗೂ ಇವತ್ತು ಕೂಡ ಮಾಡ್ಕೊಂಡು 24/7 ನನಗೆ 365 ಡೇಸ್ ಕೂಡ ನಾನು ಯಾವುದೇ ರೀತಿಯಾದಂತಹ ಎಷ್ಟೇ ಸಮಯ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ನಾನು ಇದನ್ನು ತಗೊಳ್ದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಸರ್, ಇದರಲ್ಲಿ ಮನೆಯವರ ಸಹಕಾರನೂ ಅಲ್ಲದೆ ಸಮಾಜದ ಹಲವಾರು ಜನಗಳ ಸಹಕಾರ ನಿಮಗೆ ಬೇಕಾಗುತ್ತೆ. ಲೈಕ್ ಈಗ ಬೇರೆ ಬೇರೆ ಚೌಲ್ಟ್ರಿಯಿಂದ ನೀವು ಕಲೆಕ್ಟ್ ಅವ್ರುಗಳ ಸಹಕಾರ ಬೇಕಾಗುತ್ತೆ. ಬೇರೆ ಬೇರೆ ಆರ್ಗನೈಸೇಷನ್ಸು ಅವ್ರುಗಳಿಂದ ಬೇರೆ ಎಲ್ಲ ಕಡೆಯಿಂದ ನಿಮ್ಗೆ ಸಹಕಾರ ದೊರಕ್ತಾ ಇದೆಯಾ? ಖಂಡಿತ. ಆ್ಯಕ್ಚುಲಿ ಈ ಒಂದು ಅಕ್ಷಯ ಆಹಾರ ಜೋಳಿಗೆ ಅಂತ ಹೇಳಿ ನಾನು 14 ವರ್ಷದಿಂದ ಕಟ್ಟಾಗ ಈ ಮೈಸೂರು, ಆಲ್ರೆಡಿ ನಾನು ಹೇಳಿದೆ, ಈ ಮೈಸೂರಿನಲ್ಲಿ ಈ ಒಂದು ಜೋಳಿಗೆ ಮನೆ ಮಾತಾಗಿದೆ. ಮೈಸೂರಿನ ಪ್ರತಿಯೊಬ್ಬ ನಾಗರಿಕರು ಕೂಡ, ವಿದ್ಯಾರ್ಥಿಯಿಂದ ಹಿಡಿದು ಈಗ ನಮಗೆ ಬ್ಯೂರೋಕ್ರಾಸ್ಟ್ ಆಗ್ಬೋದು, ಬೇರೆ ಬೇರೆ ರೀತಿಯಾದಂಥ ನಾವು ಸಮಾಜದಲ್ಲಿ ಸೊಸೈಟಿಲಿ ನೋಡ್ತಾ ಇರ್ತೀವಿ. ಈ ಚೌಟ್ರಿ ಅಸೋಸಿಯೇಷನ್ ಆಗ್ಬೋದು, ಈ ಚೌಟ್ರಿಗಳಾಗ್ಬೋದು, ಈ ಸ್ಕೂಲು, ಕಾಲೇಜಸ್ಸು, ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ, ಆಮೇಲೆ ನಮ್ಮ NGOಗಳಾಗ್ಬೋದು, ನಾನು ಇಂಥವ್ರು ಅಂತ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರು ಕೂಡ ಆ ಒಂದು ಇದನ್ನು ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ. ಈ ಒಂದು ಮೆಟ್ಟಿಲುಗಳು ಹಂತವಾಗಿ 14 ವರ್ಷ ನಾನು ಪೂರೈಸಿದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಸಹಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಇದನ್ನ ಶುರು ಮಾಡಿದ ಒಂದು ಹಂತದಲ್ಲಿ ನಿಮಗೆ ಇದು ಕಷ್ಟ ಆಗ್ತಾ ಇದೆ, ಇದು ನಿಲ್ಲಿಸ್ಬಿಡೋಣ ಅಂತ ಅನಿಸಿದ್ದು ಯಾವತ್ತಾದರೂ ಉಂಟಾ? ಆ್ಯಕ್ಚುಲಿ ನನಗೆ ಕಷ್ಟ ಆಗಿದೆ, ನಿಲ್ಲಿಸ್ಬಿಡೋಣ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಅನ್ನಿಸ್ತು ಅಂದರೆ ಕೆಲವು ಫೈನಾನ್ಷಿಯಲಿ ನನಗೆ ತುಂಬ ತೊಂದರೆ ಆಗಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಈ ಕಡೆ ತುಂಬ ಕರೆಗಳು ಬರ್ತಾ ಇದೆ, ಈ ಕಡೆ ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ಗೆ ದುಡ್ಡಿಲ್ಲ. ನಿಜ ಹೇಳಬೇಕಂದ್ರೆ 100 ರೂಪಾಯಿನೂ ಕೂಡ ನನ್ನ ಜೋಬಲ್ಲಿ ಇಲ್ಲ. ಪೆಟ್ರೋಲ್ ಹಾಕ್ಸ್ಬೇಕು, ಕರೆಗಳು ಬರ್ತಾ ಇದೆ. ನಾನು ಹೋಗಿಲ್ಲ ಅಂತ ಅಂದರೆ ಇವರು ಎಲ್ಲ ಕಡೆ ಹೋಗ್ತಾನೆ, ರಾಜೇಂದ್ರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ನಾವು ಕೂಡ ಕರೆದ್ವಿ, ಇವತ್ತು ಬಂದಿಲ್ಲ ಅನ್ನೋದು ಕೆಲವು ಪ್ರಶ್ನೆಗೂ ಕೂಡ ನಾನು ಬಂದಿದೆ. ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟ ಮೇಲೆ ಅವ್ರಿಗೆ ಸಮಂಜಸವಾಗಿ ಗೊತ್ತಾಗಿದೆ. ಒಂದು ಕಡೆ ವೆಹಿಕಲ್ ಸಮಸ್ಯೆ, ಒಂದು ಕಡೆ ಡ್ರೈವರ್ ಸಮಸ್ಯೆ, ಒಂದು ಕಡೆ ಫೈನಾನ್ಷಿಯಲಿ ಸಮಸ್ಯೆ, ಟೈಮ್ ಸಮಸ್ಯೆ. ಆ್ಯಕ್ಚುಲಿ ಏನಾಗುತ್ತೆ, ಮದುವೆ ಸೀಸನ್ನು, ಪ್ರೋಗ್ರಾಮ್, ಫಂಕ್ಷನ್ಸ್ ಏನೋ ಆಗಿದೆ, ಒಂದೇ ದಿನದಲ್ಲಿ ನನಗೆ ಒಂದೇ ಸರಿ 100 ಕರೆಗಳು ಬಂದಿರತಕ್ಕಂಥ ಉದಾಹರಣೆಗಳು ತುಂಬ ಇದೆ. ನನ್ನ ಹತ್ರ ಇದು 2-3 ವೆಹಿಕಲ್ಲು, ಅಲ್ಲಲ್ಲಿ ಆಹಾರ ಸಂಗ್ರಹಣಾ ಕೇಂದ್ರಗಳು ಮಾಡಿದ್ದೀನಿ. ಅಲ್ಲಿಗೆ ಹೋಗದೇ ಇದ್ದಾಗ ಆ ರೀತಿಯಲ್ಲಿ ನನಗೆ ಸಮಸ್ಯೆಗಳು ಕಾಡಿದೆ ಹೊರತು ನನ್ನ ಈ ಕೆಲಸಕ್ಕೆ ಯಾವತ್ತೂ ಕೂಡ ನನಗೆ ಬೇಸರ ಅನ್ನೋದು ಆಗಿಲ್ಲ. ನಾನು ಅನ್ನೋದು ಒಂದೇ, ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ
ಆಗೋಯ್ತಪ್ಪ ಅಂತ ಹೇಳ್ತೀನಿ ಹೊರತು ಈಗ ರಾತ್ರಿನೂ ಕೂಡ ಬೆಳಿಗ್ಗೆ ಆಗಿದ್ದರೆ ಹಸಿದವರಿಗೆ ಊಟ ಕೊಡಬೇಕಾಗಿತ್ತು ಒಂದು ಕಡೆ, ಹೆಚ್ಚಾದ ಆಹಾರ ಇನ್ನೂ ಕೂಡ ಇದೆ, ಅದನ್ನು ಕಲೆಕ್ಟ್ ಮಾಡ್ಬೋದಾಗಿತ್ತು ಅನ್ನೋದನ್ನ ನಾನು ಪ್ರತಿದಿನ ದೇವರಲ್ಲಿ ಅದೇ ಬೇಡ್ತೀನಿ. ನನಗೆ ದೇವರೇ, ನನಗೆ ಆ್ಯಕ್ಚುಲಿ ರಾತ್ರಿ ಕೊಡಬೇಡಪ್ಪ ಅಂತಲೇ ನನ್ನ ಜೀವನದ ಒಂದು ಮಾತನ್ನು ನಾನು ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವು ಕಡೆ ಯಾವತ್ತು ಫಂಕ್ಷನ್ಗಳೇ ಇಲ್ಲದೆ ಇರೋ ದಿನಗಳಲ್ಲಿ ಹೇಗೆ ಫುಡ್ ಅರೇಂಜ್ ಮಾಡ್ತೀರಾ? ಆ್ಯಕ್ಚುಲಿ ನಮ್ಮ ಒಂದು ಮೇಡಮ್ ಈ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಹೆಚ್ಚಾದ ಆಹಾರನ ಯಾರೂ ಕೂಡ ಅಪವ್ಯಯ ಮಾಡಬಾರ್ದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲೂ ಕೂಡ ಊಟ ನನಗೆ ಕರೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅವತ್ತು ಎಂತ ಅಂದರೆ ಹ್ಯಾಪಿಯೆಸ್ಟ್ ಪರ್ಸನಾಲಿಟಿ. ನಾನೇನಂತ ಹೇಳಿದ್ರೆ, ಆ ಒಂದು ಊಟನ ಯಾರೋ ಇದ್ದಾರೆ ತಗೊಂಡೋಗಿ ಹಸಿವಲ್ಲಿದ್ದಾರೆ ಕೊಡಬೇಕನ್ನೋದು ಈ ಕಾನ್ಸೆಪ್ಟ್ ಅಲ್ಲ ನಮ್ಮದು. ನಮ್ಮ ಕಾನ್ಸೆಪ್ಟ್ ಏನಂದರೆ, ಹೆಚ್ಚಾದ ಆಹಾರ ನೀವು ಅಪವ್ಯಯ ಮಾಡಬೇಡಿ, ಅದನ್ನು ನಮಗೆ ಕೊಡಿ ಅನ್ನೋದು ಒಂದು ಕಾನ್ಸೆಪ್ಟು. ಅವತ್ತೇನಾದರೂ ಕರೆ ಬಂದಿಲ್ಲ ಅಂತ ಅಂದರೆ ನನಗನ್ಸುತ್ತೆ ಇವತ್ತು ಯಾರೂ ಕೂಡ ಅಪವ್ಯಯ ಮಾಡಿಲ್ಲ ಅನ್ನೋದು ಒಂದು ಕಡೆ ಆಗುತ್ತೆ. ಎರಡನೇದಾಗಿ ನಮ್ಮ ಒಂದು ಇದರಲ್ಲಿ ಯಾರೂ ಕೂಡ ಎಲ್ಲೂ ಕೂಡ ಯಾವುದೇ ಒಂದು ಮದುವೆ ಸಭೆ ಸಮಾರಂಭ ಇವತ್ತು ಇಲ್ಲ ಅಂತ ಅಂದ್ರೂ 500 ಜನಕ್ಕೆ ನಮ್ಮ ಮೈಸೂರಿನಲ್ಲಿ ಸಿಕ್ಕೇ ಸಿಗುತ್ತೆ. ಅವತ್ತು ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ರಜಾ ದಿನ ಇರ್ಬೋದು, ಸಾಟರ್ಡೇ ಇರ್ಬೋದು, ಮಂಗಳವಾರ ಇರ್ಬೋದು. ಯಾಕಪ್ಪ ಅಂದರೆ ಹೋಟೆಲ್ಸ್ ಇದೆ, ತುಂಬಾ ಬೇರೆ ಬೇರೆ ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ, ಬರ್ಡೇ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಈ ಥರದ್ದು ತುಂಬ ಪ್ರೋಗ್ರಾಮ್ ಇರೋದ್ರಿಂದ ಮೇಡಮ್ ಪ್ರತಿದಿನ ಊಟ ಇದ್ದೇ ಇರುತ್ತೆ. ಯಾವತ್ತೂ ಕೂಡ ಇಲ್ಲದೇ ಇದ್ದರೆ ನಾವು 365 ಡೇಸ್ ನಾವು ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಪ್ರತಿದಿನವೂ ಕೂಡ ಆ ದಿನದಿಂದ ಈ ದಿನವರೆಗೂ ಇವತ್ತು ಊಟ ಸಿಕ್ಕಿಲ್ಲ ಅಂತ ಉದಾಹರಣೆಗಳು ಯಾವತ್ತೂ ಕೂಡ ನಾನು ನೋಡೇ ಇಲ್ಲ. ಆ ಥರದಲ್ಲಿ ನಡೀತಾ ಇದೆ ಈ ಜೋಳಿಗೆ. ಈ ಅಕ್ಷಯ ಆಹಾರ ಯೋಜನೆಯಲ್ಲಿ ಅಡಿಯಲ್ಲಿ ಯಾವ್ಯಾವ ಪ್ರೋಗ್ರಾಮ್ಗಳಿದೆ? ಒಂದು, ನೀವು ಅನ್ನ ಊಟವನ್ನು ತೊಗೊಂಡು ಬಂದು ಬೇರೆ ಬೇರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಇನ್ನು ಯಾವ್ಯಾವ ಥರದ್ದು? ಹಾಂ ಮೇಡಮ್, ಆ್ಯಕ್ಚುಲಿ ಅಕ್ಷಯ ಆಹಾರ ಜೋಳಿಗೆ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಸಭೆ ಸಮಾರಂಭದಲ್ಲಿ ಹೆಚ್ಚಾದ ಆಹಾರಗಳು ಇದ್ದರೆ ನೀವು ಅದನ್ನು ಅಪವ್ಯಯ ಮಾಡೋದು ಬೇಡ, ನನಗೆ ಕೊಡಿ ಅನ್ನೋದು 14 ವರ್ಷದ ನಮ್ಮ ಜರ್ನಿ. ಅದ್ರ ಕೆಳಗಡೆ ನಮ್ಮದು ವೇಸ್ಟ್ ಟು ವೆಲ್ತ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನಗೆ ಕೆಲವರೆಲ್ಲ ಕೇಳ್ತಾರೆ, ವೇಸ್ಟ್ ಟು ವೆಲ್ತ್ ಮ್ಯಾನೇಜ್ಮೆಂಟ್, ವೆಲ್ತ್ ಈಸ್ ಓಕೆ, ಬ್ಯಾಂಕ್ ಯಾವುದು ಅಂತ ಹೇಳ್ಬಿಟ್ಟು ತುಂಬ ನನಗೆ ಕೇಳ್ತಾ ಇರ್ತಾರೆ. ವೇಸ್ಟ್ ಟು ವೆಲ್ತ್ ಬ್ಯಾಂಕ್ ಇದೇನಪ್ಪ ಅಂತ ಹೇಳಿದ್ರೆ, ಹೇಗೆ ನಾವು ಸಭೆ ಸಮಾರಂಭದಲ್ಲಿ ಹೆಚ್ಚಾದ ಆಹಾರಗಳಿದ್ದರೆ ಕೊಡಿ ಅಂತ ಕಲೆಕ್ಟ್ ಮಾಡಿ ಹಸಿದವರಿಗೆ ನಾವು ಹೇಗೆ ನಾವು ಪೂರಕವಾದಂಥ ಕೆಲಸ ಮಾಡ್ತಾ ಇದ್ದೀವಿ, ಅದೇ ರೀತಿ ಪ್ರತಿ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಹಳೆಯ ವಸ್ತುಗಳು ಇರುತ್ತೆ. ಆ್ಯಕ್ಚುಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ಆಗ್ಬೋದು, ಗೊಂಬೆ ಆಗ್ಬೋದು, ಯಾವುದಾದ್ರೂ ಒಂದು ಟಾಯ್ಸ್ ಆಗ್ಬೋದು, ಅದಿರಬೇಕಂದ್ರೆ ಪಾಪು ಆಯಿತು, 1 ವರ್ಷ ಆದ, ಇಟ್ಸ್ ಓಕೆ ಫೈನ್ ಅಂದ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಹಾಕಿರ್ತಾರೆ, ವೇಸ್ಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನಿಸ್ತಾ ಇರುತ್ತೆ. ಅದನ್ನು ನಾವೇನು ಮಾಡಿದ್ದೀವಿ, ಪ್ರತಿಯೊಂದು ವಸ್ತುಗಳು, ವೀಲ್ ಚೇರ್ ಆಗ್ಬೋದು, ಈ ಕಡೆ ಬಟ್ಟೆಗಳಾಗ್ಬೋದು, ಪಾತ್ರೆಗಳಾಗ್ಬೋದು, ಏನಾದರೂ ಮನೇಲಿ ವಾಟ್ ಎವರ್ ಇಟ್ ಈಸ್ ಏನಿದ್ರೂ ಪರವಾಗಿಲ್ಲ, ಅದನ್ನು ನನಗೆ ಕೊಡಿ. ಅದು ಸಂಪತ್ತು ನಮಗೆ. ಎಷ್ಟೋ ಜನ ಬಟ್ಟೆ ಇರಲ್ಲ, ಎಷ್ಟೋ ಜನ ಪಾತ್ರೆ ಇರಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂತ ಹೇಳಿದ್ರೆ, ನಮ್ಮ KR ಆಸ್ಪತ್ರೆ ಅಲ್ಲಿ ನಮ್ಮ ಒಂದು ಜೋಳಿಗೆ ಕೂಡ ಇದೆ. KR ಆಸ್ಪತ್ರೆ ಹತ್ರ ಅಲ್ಲೇನಾಗುತ್ತೆ, ಕೆಲವರು ಊಟಕ್ಕೆ ಅಂತ ಬರ್ತಾರೆ, ಆಕ್ಸಿಡೆಂಟಿಂದ ಬಂದಿರ್ತಾರೆ, ಅವ್ರು ಆ್ಯಕ್ಚುಲಿ ಬಾಣಂತಿ ಕರ್ಕೊಂಡು ಬಂದಿರ್ತಾರೆ, ತುಂಬ ಅಡ್ಮಿಟ್ ಮಾಡಿರ್ತಾರೆ, ತುಂಬ 100 ಜನ ಅಲ್ಲ 1000 ಜನ ಕಾಂಪೌಂಡಲ್ಲಿ ಕೂತಿರ್ತಾರೆ, ಅಲ್ಲಿ ಊಟ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಊಟಕ್ಕೆ ಅಂತ ಬರ್ತಾರೆ. ಅವ್ರು ಆ್ಯಕ್ಚುಲಿ ಫೈನಲ್ ಏನು ಮಾಡ್ತಾರೆ, ಅವರ ಸರ್ಗ್ನ ಹೆಣ್ಮಕ್ಳು ಹಳ್ಳಿಯಿಂದ ಬಂದಿರ್ತಾರೆ, ಊಟಕ್ಕೆ ಕೊಡ್ತಾರೆ. ನಾವು ಈ ವೇಸ್ಟ್ ವೆಲ್ತ್ ಬ್ಯಾಂಕ್ ಮಾಡಿರೋದ್ರಿಂದ ಕೆಲವು ಪಾತ್ರೆಗಳು ಅದು ಇದು ನಮಗೆಲ್ಲ ಸಿಗ್ತಾ ಇದೆ, ಪ್ಲೇಟ್ಸ್ಗಳು ಎಲ್ಲ ಬಂದ್ಬಿಟ್ಟು ಅದೆಲ್ಲ ನೀವು ಜೋಳಿಗೆನಲ್ಲಿ ನೋಡ್ಬೋದು. ಅದೆಲ್ಲ ನಾವು ಒಂದು ಕಡೆ ಇಟ್ಟಿದ್ದೀವಿ. ಅವ್ರಿಗೆ ಆ ಥರ ಇರೋರಿಗೆ ನಾವೇನು ಮಾಡ್ತೀವಿ, ಊಟನ ಆ ಪಾತ್ರೆಯಲ್ಲಿ ಕೊಡ್ತೀವಿ. ಈ ಒಂದು ವೇಸ್ಟ್ ವೆಲ್ತ್ ಬ್ಯಾಂಕ್ ಇದನ್ನು ಕಾರ್ಯಕ್ರಮ ಮಾಡಿರೋದು ತುಂಬಾ ಸುಲಲಿತವಾಗಿದೆ, ತುಂಬ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಈ ವೇಸ್ಟ್ ಟು ವೆಲ್ತ್ ಬ್ಯಾಂಕ್ ಸೆಂಟರ್ಗಳು ಎಲ್ಲೆಲ್ಲಿದೆ ಸರ್? ವೇಸ್ಟ್ ಟು ವೆಲ್ತ್ ಬ್ಯಾಂಕ್ ಸೆಂಟರ್ ಇಲ್ಲೇ ಇದೇ ಫೌಂಡೇಶನಲ್ಲಿ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೊಂದು ನಾವು ಇದು ಮಾಡಿದ್ದೀವಿ, ಶ್ರೀರಾಮ್ಪುರದಲ್ಲಿ ಅಲ್ಲಿ ಇದೆ. ಅಲ್ಲಲ್ಲಿ ಬಂದಿದ್ದ ನಮ್ಮ ಜೋಳಿಗೆನಲ್ಲೇ ಕಲೆಕ್ಟ್ ಮಾಡಿ ಅಲ್ಲಲ್ಲಿ ನಾವು ಕೊಡ್ತಾ ಇದ್ದೀವಿ. ಈಗೊಂದು ಕೂಡ ಕಾರ್ಪೊರೇಷನ್ ಜೊತೆ ನಾನು ಕೂಡ ಮಾತು ಕೂಡ ಆಡಿದ್ದೀನಿ, ಅವರು ಬನ್ನಿ ಅಂತ ಹೇಳಿದ್ದಾರೆ. ಒಂದು ಜಾಗ ಸಿಕ್ಕಿದ್ರೆ ಆ ವೇಸ್ಟ್ ಟು ವೆಲ್ತ್ ಬ್ಯಾಂಕ್ನ ಒಂದು ಮಾಡಲಿಕ್ಕೆ ನಾವು ಸಕ್ಸಸ್ಫುಲ್ ಸ್ಟೋರಿ ಮಾಡಬೇಕಂದ್ಕೊಂಡು ಇದ್ದೀವಿ ಮೇಡಮ್. ವೇಸ್ಟ್ ಟು ವೆಲ್ತ್ ಬ್ಯಾಂಕ್ಗೆ ಜನರು ಏನೇನು ಡೊನೇಟ್ ಮಾಡ್ಬೋದು? ಆ್ಯಕ್ಚುಲಿ ವೇಸ್ಟ್ ಟು ವೆಲ್ತ್ ಬ್ಯಾಂಕ್ಗೆ ಜನಗಳು ಮನೇಲಿರ್ತಕ್ಕಂಥ ಬಟ್ಟೆಗಳನ್ನ ಮಾಡ್ಬೋದು, ಪಾತ್ರೆಗಳು ಮಾಡ್ಬೋದು, ವೀಲ್ ಚೇರ್ ಮಾಡ್ಬೋದು, ಹಳೆ ಟಿ ವಿಗಳು, ಅವ್ರಿಗೆ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳಲ್ಲಿ ಅವ್ರಿಗೇನು ಬೇಡ ಅಂತ ಅನಿಸುತ್ತೆ
ಪ್ರತಿಯೊಂದು ಮಾಡ್ಬೋದು. ಹೆಣ್ಮಕ್ಳು ತುಂಬ ಮನೆಯಲ್ಲಿ ಇಯರಿಂಗ್ಸ್ ಅದೆಲ್ಲ ಇಟ್ಕೊಂಡಿರ್ತಾರೆ, ಸ್ಟಿಕ್ಕರ್ ಇಟ್ಕೊಂಡಿರ್ತಾರೆ, ಬಳೆಗಳು ಇಟ್ಕೊಂಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಒಂದು ಅಮೇರಿಕಾದಿಂದ ಬಂದು ಅಮೇರಿಕ ಹುಡುಗ ಮೈಸೂರು ಹುಡುಗಿ ಒಂದು ಮದುವೆ ಆಯಿತು, ನನಗೂ ಕೂಡ ಕರೆದಿದ್ರು, ನಾನು ಹೋಗಿದ್ದೆ. ಅವ್ರ ನೆಕ್ಸ್ಟ್ ಮದುವೆಯಲ್ಲಿ ನಾನು ಹೋದಾಗ ಸ್ಟೇಜ್ ಮೇಲೆ ಹೇಳಿದ್ದು ಒಂದೇ, ನಮ್ಮ ಮನೆಯಲ್ಲಿ ತುಂಬ ಪದಾರ್ಥಗಳಿದೆ, ನೀವು ಬಂದು ತೊಗೊಂಡೋಗಿ ಅಂತೇಳಿ. ಅಲ್ಲಿಗೆ ಹೋದರೆ ಪ್ರತಿಯೊಂದು ಬ್ಯಾಗಿಂದ ಹಿಡ್ದು ಬಳೆಗಳಿಂದ ಹಿಡ್ದು ಪ್ರತಿಯೊಂದು ಎಷ್ಟಿತ್ತಂದರೆ ನನಗೆ ನಂಬಲಿಕ್ಕೆ ಆಗಲಿಲ್ಲ ಆ ಮನೆನ. ಅಷ್ಟು ಪದಾರ್ಥಗಳೆಲ್ಲ ತುಂಬ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತಿಯೊಂದು ಮನೆಯಲ್ಲೂ ತುಂಬ ಸ್ಪಂದನೆ ಕೂಡ ನಮಗೆ ಬರ್ತಾ ಇದೆ ಮೇಡಮ್. ಆಹಾರ ಪದಾರ್ಥಗಳನ್ನು ಡೊನೇಟ್ ಮಾಡ್ಬೋದಾ? ಹೌದು, ಆಹಾರ ಪದಾರ್ಥಗಳಿಂದನೂ ಡೊನೇಟ್ ಮಾಡ್ಬೋದು. ಈಗ ಆ್ಯಕ್ಚುಲಿ ನಮ್ಮ ಕಿಚನ್ ಎಲ್ಲ ನೋಡ್ಬೋದು. ಇಲ್ಲಿ ಏನು ಮಾಡ್ತೀವಿ ನಾವು, ಅಲ್ಲಿ ಆ್ಯಕ್ಚುಲಿ ನಮ್ಮನೆ ಥರದ ಒಂದು ಕಿಚನ್ ಇದೆ ನಮ್ಮದು. ಬಂದು ನಮಗೇನಾಗುತ್ತೆ ಸಡನ್ಲಿ, ಈಗ ಆಲ್ರೆಡಿ ನಿಮಗೆ ಕ್ವಶನ್ಸ್ ಕೇಳಿದ್ರಿ ನನಗೆ ಒಂದು ಪ್ರಶ್ನೆನ, ಯಾವಾಗಲೂ ಊಟ ಸಿಗುತ್ತಾ ಅಂತ ಹೇಳಿ. ಒಂದೊಂದು ಸರಿ ಆಗುತ್ತೆ ನಮ್ಮದೇನೆಂದರೆ ಟೈಮಿಂಗ್ಸ್ ಇರಲ್ಲ ಮೇಡಮ್. ಯಾವತ್ತು 24/7 ನಮ್ಮ ಜರ್ನಿ. ಎಲ್ಲೂ ಕೂಡ ನಾವಿವತ್ತು ಹೋಗೋಕ್ಕಾಗಲ್ಲ, ಇವತ್ತು ಕರೆಗಳಿಲ್ಲ ಅಂತ ಹೇಳಂಗೆ ಇಲ್ಲ. ಈ ಒಂದು ಅಕ್ಷಯ ಆಹಾರ ಜೋಳಿಗೆ ಕಾನ್ಸೆಪ್ಟಲ್ಲಿ ನಮಗೇನಂತ ಹೇಳಿದ್ರೆ, ಕೆಲವು ಸರಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕರೆ ಬರುತ್ತೆ, ಯಾರೋ ಅಲ್ಲಲ್ಲಿ ರೋಡ್ ಸೈಡಲ್ಲಿ ಬಂದು ಕುತ್ಕೊಂಡು ಬಿಟ್ಟಿರ್ತಾರೆ. ಪಬ್ಲಿಕ್ಸಿಂದ ಕರೆ ಬರುತ್ತೆ, ಸರ್ ಇಲ್ಲಿ ತುಂಬ ಜನ ಕುತ್ಕೊಂಡಿದ್ದಾರೆ, ಊಟ ಇಲ್ಲ, ಮಳೆ ಬರ್ತಾ ಇರುತ್ತೆ. ಅಲ್ಲಿ ಆ್ಯಕ್ಚುಲಿ ಅವರೇನೋ ಹೊರಗಡೆ ಕುತ್ಕೊಂಡು ಅವರು ಅಡುಗೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಆ ಮಳೆ ಬಂದ ಟೈಮಲ್ಲಿ ನಮ್ಮ ಮನೆಗಳಲ್ಲೇ ಎಲ್ಲ ಸೌಕರ್ಯಗಳಿದ್ದು ನಾವು ಇರೋಕ್ಕಾಗಲ್ಲ ಅಂತ ಹೇಳಿದ್ರೆ, ಹೊರಗಡೆ ಇರೋರು ನೋಡಿದ್ರೆ ಮೇಡಮ್ ಕರುಳು ಕೆತ್ತಿ ಬರುತ್ತೆ ಪ್ರತಿಯೊಂದೂ. ಆ ಸಮಯದಲ್ಲಿ ಒಂದೊಂದು ಸರಿ ಕರೆ ಬರುತ್ತೆ ನಮಗೆ. ಅದನ್ನು ಆ್ಯಕ್ಚುಲಿ ನಮ್ಮ ಶ್ರೀಮತಿನೇ ಅವರೇ ಕೂಡ ಅಡುಗೆ ಮಾಡಿ, ನಾವೇ ಅಡುಗೆ ಮಾಡಿ ಕೆಲವು ಸರಿ ಯಾವಾಗಲೂ ತಗೊಂಡು ಹೋಗ್ತಾ ಇರ್ತೀವಿ. ಮನೆಯಿಂದನೂ ಅಡುಗೆ ಮಾಡಿ ಹೌದು, ಖಂಡಿತ. ನಾವು ಆ್ಯಕ್ಚುಲಿ ಕರೋನಾ ಟೈಮ್ನ ನೆನೆಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಬಂದ್ಬಿಟ್ಟು ಕರೋನಾ ಟೈಮಲ್ಲಂತೂ ನಾವು ಮನೆಯಲ್ಲೇ ಕೂತ್ಕೊಂಡು, ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಏನಂದರೆ, ಕರೋನಾ ಟೈಮ್ನಲ್ಲಿ ಆ್ಯಕ್ಚುಲಿ ಒಂದು ಕರೆ ಬಂತು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದನೇ, ಹೆಲ್ತ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ನಾನು ಏನಪ್ಪ ಈ ಥರ, ನನಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ ಅದು ಈ ಇನ್ಸಿಡೆನ್ಸ್ ಆಗಿದೆ, ಈ ರಾತ್ರಿಯಿಂದನೇ ಕ್ಲೋಸ್ ಆಗುತ್ತೆ ಅಂತೇಳಿ ಗೊತ್ತೇ ಇಲ್ಲ. ನಾನಿಲ್ಲೋ ಒಂದು ಸಾತ್ಗಳ್ಳಿ ಕಡೆ ಊಟ ಕೊಡ್ತಾ ಇದ್ದೆ, ಅಲ್ಲಿ ಕರೆ ಬಂತು, ಸರ್ ಎಲ್ಲಿದ್ದೀರಾ ಅಂತೇಳಿ. ಸರ್ ಈ ಥರ ಕಮ್ಯುನಿಟಿಲಿದ್ದೀನಿ ಅಂತೇಳಿ, ನೀವು ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಕಡೆ ಬರೋಕ್ಕಾಗುತ್ತಾ ಅಂತ ಹೇಳಿದ್ರು. ಸರ್ ಖಂಡಿತ ಬರ್ತೀನಿ ಅಂದ್ಬಿಟ್ಟು, ಏನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕರೆ ಮಾಡ್ತಾವ್ರಲ್ಲ ಅಂತೇಳಿ. ಆ ಕಡೆಯಿಂದ ಬರಬೇಕಂದ್ರೆ ಅಲ್ಲಲ್ಲಿ ಕ್ಲೋಸ್ ಆಗ್ತಾಯಿತ್ತು. ಸರಿ ಅಂತ ಹೋಗ್ತೀನಿ, KR ಆಸ್ಪತ್ರೆಯಿಂದ ಹಿಡಿದು ರೈಲ್ವೆ ಸ್ಟೇಷನ್ವರೆಗೂ ಆ ಕಡೆ ಈ ಕಡೆ ಫುಲ್ಲೆಲ್ಲ ಜನಗಳಿದೆ. ಕೆಲವೆಲ್ಲ ಕ್ಲಿಪ್ಸ್ ಇದೆ ನನ್ನ ಹತ್ರ ಬಂದ್ಬಿಟ್ಟು, ಅದೆಲ್ಲ ಜನಗಳಿದೆ. ನನಗೆ ಶಾಕ್ ಇದೇನಪ್ಪ ಅಂತ ಹೇಳ್ಬಿಟ್ಟು. ಓಕೆ, ಒಬ್ಬರು ಕೂಡ ಮೇಲೆ ಹೇಳುವಂಗಿಲ್ಲ, ಕೆಳಗಡೆ ಕುತ್ಕೊಳ್ಳೋಂಗಿಲ್ಲ, ಆ ಥರದಲ್ಲಿದೆ. ಅವಾಗ ಊಟಕ್ಕೆ ಕುತ್ಕೊಂಡಿದ್ದಾರೆ, ರಾತ್ರಿ ಆಗಿದೆ ಆಲ್ರೆಡಿ ಬಂದು. ಅವಾಗ ನನಗೆ ಅವ್ರು ಹೇಳಿದ್ರು, ಸರ್ ಇವರಿಗೆಲ್ಲ ಊಟನ ನೀವು ಎಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ. ವ್ಯವಸ್ಥೆ ಮಾಡೋಕ್ಕೆ ಎಲ್ಲ ಬಾಗ್ಲಾಕಿದ್ದಾರೆ, ಹೋಟೆಲ್ಸ್ ಇಲ್ಲ, ಏನೂ ಇಲ್ಲ. ಫಸ್ಟ್ ಡೇ ಅವತ್ತು ಬಂದು ನಾನು ಆ್ಯಕ್ಚುಲಿ ನನ್ನ ಶ್ರೀಮತಿಗೆ ನಾನು ಕಾಲ್ ಮಾಡಿದೆ, ಈ ಥರ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನ್ನ ಪುಣ್ಯ ಏನೋ ಗೊತ್ತಿಲ್ಲ, ಊಟದ ವಿಚಾರದಲ್ಲಿ ಯಾವಾಗಲೇ ಕಾಲ್ ಮಾಡಲಿ ಅವಳು ಯಾವತ್ತು ಏನೂ ಕೇಳಲ್ಲ. ನಾನು 100 ಜನಕ್ಕೆ ಕೇಳಿದರೆ ಅವಳು 200 ಜನಕ್ಕೆ ಮಾಡಿರ್ತಾಳೆ, 10 ಜನಕ್ಕೆ ಕೇಳಿದ್ರೆ ಅವಳು 20 ಜನಕ್ಕೆ ಮಾಡಿರ್ತಾಳೆ. ಬಂದ್ಬಿಟ್ಟು ನಮ್ಮ ಸ್ಟೋರಿ ಅದನ್ನು ಸ್ಟಾರ್ಟಲ್ಲಿ ಹೇಳಲಿಲ್ಲ, ನಮ್ಮ ಸ್ಟೋರಿ ಸ್ಟಾರ್ಟ್ ಆಗಿದ್ದೆ ಹಾಗೆ. ನಾನು ಹೇಳಿದ್ದು 10 ಜನಕ್ಕೆ, ಅವಳು ಮಾಡ್ತಿದ್ದ 50 ಜನಕ್ಕೆ ಬಂದು. ಈ ಥರದಲ್ಲಿ ನಮ್ಮ ಒಂದು ನಡೀತಾ ಇದೆ ಮೇಡಮ್. ಈ ಅಕ್ಷಯ ಆಹಾರ ಜೋಳಿಗೆ ಅನ್ನ ವಿತರಣೆ ಎಲ್ಲೆಲ್ಲಿ ನಡೆಯುತ್ತೆ ಸರ್? ಆ್ಯಕ್ಚುಲಿ ನಮ್ಮ ಅಕ್ಷಯ ಆಹಾರ ಜೋಳಿಗೆ ಈಗಾಗಲೇ 6 ಆಹಾರ ಸಂಗ್ರಹಣಾ ಕೇಂದ್ರಗಳಿಂದನೇ ಬಂದು, ಅದು ಮೇಜರ್ ಆಗಿ ಬಂದು KR ಆಸ್ಪತ್ರೆ ಅಲ್ಲಿ ವಿತರಣಾ ಕೇಂದ್ರಗಳಿದೆ. ಆಮೇಲೆ ಕುವೆಂಪು ನಗರದಲ್ಲಿ ವಿತರಣಾ ಕೇಂದ್ರಗಳಿದೆ, JP ನಗರದಲ್ಲಿ ಕೇಂದ್ರಗಳಿದೆ. ನಾವು JP ನಗರದಲ್ಲಿ ನಮ್ಮ ಲಯನ್ಸ್ ನಿಸರ್ಗ ಜೊತೆಯಲ್ಲಿ ನಾವು ತುಂಬ ವರ್ಷಗಳಿಂದ ನಾವು ಸೇರಿ ಅಲ್ಲೊಂದು ಕೆಲಸ ಮಾಡ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ಹಸಿವು ನಿವಾರಣಾ ಕೇಂದ್ರ ಅಂತ ಹೇಳ್ಬಿಟ್ಟು ತುಂಬ ವೆರಿ ವೆಲ್ ನೋನ್ ಇದನ್ನು ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದ್ರ ಜೊತೆಯಲ್ಲಿ ನಾವು ಕೂಡ ಅವ್ರ ಜೊತೆಲಿ ಸಾಕ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ತುಂಬಾ ಜನಕ್ಕೆ ಹಸಿವಿಂದಿರೋರಿಗೆ ಅದು ಆ್ಯಕ್ಚುಲಿ ಈಗ ಮಧ್ಯಾಹ್ನ ಕೂಡ ನಾವೀಗ ಹೊರಡ್ತೀವಿ ಅಲ್ಲಿಗೆ, ಅಲ್ಲಿ ಹೋಗ್ಬಿಟ್ಟು ಊಟ ಕೊಡಲಿಕ್ಕೆ ಹೋಗ್ತೀವಿ. ಅದು ತುಂಬ ಚೆನ್ನಾಗಿ ನಡೀತಿದೆ. ಅಲ್ಲಿ ಆ್ಯಕ್ಚುಲಿ ಅಲ್ಲಲ್ಲಿ ವಾಲಂಟಿಯರ್ಸ್ ಇದ್ದಾರೆ ನಮಗೆ. ವಾಲಂಟಿಯರ್ಸ್ ಅಂದರೆ ಪೇಯ್ಡ್ ವಾಲಂಟಿಯರ್ಸು. ಈಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಹೆಣ್ಮಕ್ಳನ್ನ ನಾವು ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಓಪನ್ ಆಗಿರುತ್ತೆ. ಪ್ರತಿಯೊಬ್ಬರು ಹೆಚ್ಚಾದ ಆಹಾರಗಳು ಮನೇಲಿ ಏನೇನಿದೆ ಅದೆಲ್ಲನೂ ಕೂಡ ತಂದು ಕೊಡ್ತಾರೆ. ಊಟ ಬೇಕಾದವರು ಬಂದು ತಗೊಂಡು ಹೋಗ್ತಾರೆ. ಈ ಥರ ಡೈಲಿ ನಡೆಸ್ತೀರಾ? ಹೌದು, ಪ್ರತಿದಿನ ಅಷ್ಟು ಕಡೆಯೂ ನಡೆಯುತ್ತೆ. ನಮ್ದೇನಪ್ಪ ಅಂತ ಹೇಳಿದ್ರೆ, ಇವತ್ತೇನೋ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ, ಇದನ್ನು ಬಂದ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಯಾರೋ ಊಟ ತೊಗೊಂಡು ಬಂದಾಗ ನಾವು ಅದು ಓಪನ್ ಇಲ್ಲ ಅಂತ ಅಂದರೆ ಅದನ್ನು ಆಹಾರ
ಅಪವ್ಯಯ ಆಗ್ಬಿಡುತ್ತೆ ಅನ್ನೋದು ಪ್ರತಿದಿನ ಕನಸನ್ನು. ಅದೇನೇ ಆಗಿರಲಿ, ಯಾವುದೇ ರಜಾ ಅನ್ನೋದೇನೂ ಇಲ್ಲ ನಮಗೆ. 365 ಡೇಸು ಕೂಡ ಈ ಕೆಲಸನ ನಾವು ಮಾಡ್ತೀವಿ. ಮಧ್ಯಾಹ್ನದ ಊಟ ಮಾತ್ರನಾ ಅಥವಾ? ಇಲ್ಲ, ಬೆಳಿಗ್ಗೆ 10 ಗಂಟೆ 9ವರೆಗೆ ಸ್ಟಾರ್ಟ್ ಆದರೆ ರಾತ್ರಿವರೆಗೆ, ಒಂದೊಂದು ದಿವಸ ರಾತ್ರಿ 12 ಗಂಟೆ 11 ಗಂಟೆ. ಈ ವಿಚಾರನ ನನ್ನ ಶ್ರೀಮತಿ ಕೇಳಬೇಕು, ನಾನು ಎಷ್ಟೆಷ್ಟು ಗಂಟೆಗೆ ಮನೆಯಿಂದ ಬರ್ತೀನಿ ಅಂತ ಹೇಳ್ಬಿಟ್ಟು, ಹೊರಗಡೆಯಿಂದ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ರಾತ್ರಿ ತನಕ ಕಂಟಿನ್ಯೂ? ಹೌದು, ಕಂಟಿನ್ಯೂಸ್. ಇವಾಗ ಆ್ಯಕ್ಚುಲಿ ನಾವು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ಅಲ್ಲಿ ಇರ್ತೀವಿ, ಊಟ ಬಂದದ್ದೆಲ್ಲ ಕೊಡ್ತಾ ಇರ್ತೀವಿ, ಊಟ ಮಾಡೋರು ಅಲ್ಲಿ ಬರ್ತಾನೆ ಇರ್ತಾರೆ. ಮತ್ತೆ ಬೇರೆ ಬೇರೆ ಕಾಲೇಜ್ ಮಕ್ಕಳಿಗೆಲ್ಲ ಅನುಕೂಲ ಆಗುವಾಗೆ ಊಟ ವಿತರಣೆ ಮಾಡ್ತಾ ಇದ್ದೀರಾ ಅಂತ ಕೇಳಿ? ಹೌದು, ಆ್ಯಕ್ಚುಲಿ ನಮ್ಮದೇನಂದರೆ ಮೇಡಮ್, ಈಗ ನಮ್ಮ ಜೋಳಿಗೆಗಳಲ್ಲಿ ಬೇರೆ ಬೇರೆ ಕಾಲೇಜ್ ಮಕ್ಕಳು ಅಲ್ಲಲ್ಲಿ ಹೋದಾಗ ಹಸಿವಿದೆ, ಆಹಾರ ಜೋಳಿಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದು ವೆಲ್ಲೋನ್ ಆಗಿದೆ. ಮಕ್ಕಳೇನು ಮಾಡ್ತಾರೆ, ಈಗ ಆ್ಯಕ್ಚುಲಿ ಹಸಿವು ಅಂದಾಗ ಯಾರೂ ಬಿಡಲ್ಲ. ಆ್ಯಕ್ಚುಲಿ ಹಸಿವು ಅನ್ನೋದನ್ನ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಕಲಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅದು ಅಕ್ಷರ ಸಹ ನಿಜ. ಮಕ್ಕಳೇನು ಮಾಡ್ತಾರೆ, ಅಲ್ಲಿಗೆ ಬರ್ತಾರೆ, ಊಟ ಮಾಡ್ತಾರೆ ನಮ್ಮಲ್ಲಿ. ಅದ್ರ ರೀತಿಯಾಗಿ ನಮ್ಮ ಒಂದು ಮಹಾರಾಣಿ ಕಾಲೇಜು ಹೆಣ್ಣು ಮಕ್ಕಳು ಬಂದು ಅವ್ರಿಗೆ ನಾವೇ ಕೂಡ ಅಡುಗೆ ಮಾಡಿ, ನಮ್ಮಲ್ಲೇ ಕೂಡ ತಯಾರಿ ಮಾಡಿ ಬಂದು ಪ್ರತಿದಿನ ಅಲ್ಲಿ ನಾವು ಊಟ ಬಡಿಸ್ತೀವಿ. ಬಂದ್ಬಿಟ್ಟು ಅಲ್ಲೆಲ್ಲ ಬರೋ ಹೆಣ್ಮಕ್ಳು ಯಾರಪ್ಪ ಅಂತ ಹೇಳಿದ್ರೆ ದೂರದಿಂದ ಬಂದ ಹೆಣ್ಮಕ್ಳು. ಅವರೆಲ್ಲ ಏನಾಗ್ತಾಯಿತ್ತು, ಅಲ್ಲಿ ಡ್ರಾಪ್ಔಟ್ಸ್ ಆಗ್ತಾಯಿತ್ತು, ಊಟ ಆಗ್ತಾ ಇರಲಿಲ್ಲ, ಮಾಲ್ನ್ಯೂಟ್ರಿಷನ್ ಆಗ್ತಾಯಿತ್ತು. ಬೆಳಿಗ್ಗೆ ಏನೋ ಮಕ್ಕಳು ತಿಂದ್ಬಿಡ ನಾವು ಹೋಗೋಣ ಅಂತ ಬರ್ತಾರೆ, ತಿರ್ಗಾ ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನ ಆದಮೇಲೆ ತಿರ್ಗಾ ಕಾಲೇಜ್ಗೆ ಕಂಟಿನ್ಯೂ ಮಾಡಲ್ಲ, ತಿರ್ಗಾ ಹೊರಟೋಗುವಂಥ ಒಂದು ಇದೆಲ್ಲ ಆಗ್ತಾಯಿತ್ತು, ಅಟೆಂಡೆನ್ಸ್ ಶಾರ್ಟೇಜ್ ಬರ್ತಾಯಿತ್ತು, ಈ ಥರ ಎಲ್ಲ ಆಗ್ತಾಯಿತ್ತು. ನಮಗೆ ಆ್ಯಕ್ಚುಲಿ ಈ ಥರ ರಿಕ್ವೆಸ್ಟ್ ಮಾಡಿದಾಗ ನಮ್ಗೆ ಅನ್ನಿಸ್ತು, ಇಲ್ಲ ನಾವು ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮನೆ ಬೆಳಿಗ್ಗೆ ಅದು 9 ಗಂಟೆ 9:30 10 ಗಂಟೆಗೆ ಅದು ಇದಾಗ್ಬಿಡುತ್ತೆ, ರೆಡಿ ಆಗುತ್ತೆ. 11:00ವರೆಗೆ ತೊಗೊಂಡೋಗಿ ಕೊಟ್ಬಿಡ್ತೀವಿ, 12:30 1 ಗಂಟೆಗೆ ಅವರು ಬಡಿಸ್ತಾರೆ. ನಮಗೆ ಟೈಮ್ ಇದ್ದಾಗ ನಾವು ಹೋಗ್ತೀವಿ. ಬೈ ಎಕ್ಸಾಂಪಲ್ ಯಾರೋ ನಮ್ಮ ಮೈಸೂರಿಯೇನು ಅವತ್ತನ್ನ ದಾನ ಮಾಡೋರು ಎಂದಾಗ ಅವ್ರು ರಿಕ್ವೆಸ್ಟ್ ಮಾಡ್ತೀವಿ, ನೀವು ಬನ್ನಿ, ನೀವು ಇವತ್ತು ಅಲ್ಲಿ ಬಡ್ಸಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಈ ಥರದಾದಂಥ ಕೆಲಸಗಳು ಆಗ್ತಾಯಿದೆ ಮೇಡಮ್. ಅದಲ್ಲದೆ ನಮಗೆ ಅಲ್ಲಲ್ಲಿ ತುಂಬ ಮದುವೆ ಸಭೆ ಸಮಾರಂಭಗಳಲ್ಲಿ ತುಂಬ ಸಾವಿರಾರು ಜನಕ್ಕೆ ಸ್ವೀಟ್ ಸಿಕ್ಬಿಡುತ್ತೆ. ಆಗ ಕೆಲವು ಈಗ ಕಮ್ಯುನಿಟಿಲಿರ್ತಕ್ಕಂಥವು ಪ್ರತಿಷ್ಠಿತ ಕಾಲೇಜು ತುಂಬ ಸರ್ಕಾರಿ ಕಾಲೇಜುಗಳೆಲ್ಲ ಇರ್ತವೆ, ಅಲ್ಲೆಲ್ಲ ಹೋಗ್ಬಿಟ್ಟು ಬಡವರು ಎಲ್ಲಿರ್ತಾರೆ, ಬಡ ಮಕ್ಕಳು, ಅವ್ರ ಜೊತೆ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರಿಗೆ ತೊಗೊಂಡೋಗಿ ಕೊಟ್ಟರೆ ಅವ್ರಿಗೆಲ್ಲ ಮಕ್ಕಳಿಗೆ ಹಂಚ್ತಾರೆ. ಒಂದಿನ ಸ್ವೀಟ್ ಸಿಕ್ತಂಗೆ ಆಗುತ್ತೆ ಅಕ್ಷಯ ಆಹಾರ ಫೌಂಡೇಶನ್ದ. ಈ ಥರದ್ದು ತುಂಬ ಮೇಡಮ್ ಮಲ್ಟಿ ಡಿಸಿಪ್ಲಿನರಿ ಅಂತ ನಾವೇನು ಹೇಳ್ತೀವಿ, ಆ ಥರದಂಥ ಕಾರ್ಯಕ್ರಮ ನಮ್ಮ ಅಕ್ಷಯ ಆಹಾರ ಜೋಳಿಗೆನಲ್ಲಿ ನಡೀತಾ ಇದೆ.